ಸೂಪರ್. ಮ್ಯಾಂಗೋ ಕಡಬನ್ನ ಮಾಡ್ತಾ ಇದೀವಿ, ಏಕೆಂದ್ರೆ ಸೀಸನ್ ಆಗಿರೋದ್ರಿಂದ. ಫುಲ್ ಇವಾಗ ಮ್ಯಾಂಗೋ ಮತ್ತೆ ಮ್ಯಾಂಗೋ ರೆಸಿಪೀಸ್ ಮತ್ತೆ ಹಲಸಿನ ಹಣ್ಣಿಂದು ಕಡುಬು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಹೂರಣ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗೈತೆ. ಸ್ವಲ್ಪನೇ ಹಾಕೋಣ, ಯಾಕೆಂದ್ರೆ ಇದು ಸ್ವೀಟ್ ಅಲ್ವಾ. ತಿನ್ಬೇಕಾದ್ರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತಲ್ಲ, ಮತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮ್ಯಾಂಗೋ ಕಡಬನ್ನ ಮಾಡ್ತಾ ಇದ್ದೀವಿ, ಏಕೆಂದರೆ ಸೀಸನ್ ಆಗಿರೋದ್ರಿಂದ. ಫುಲ್ ಇವಾಗ ಮ್ಯಾಂಗೋ ಮತ್ತು ಮ್ಯಾಂಗೋ ರೆಸಿಪೀಸು ಮತ್ತು ಹಲಸಿನ ಹಣ್ಣಿಂದು ಕಡುಬು ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನಮ್ಮ ಮನೇಲೂ ತುಂಬ ಹಣ್ಣಿತ್ತು, ಒಂದು 3-4 kg ಎದುರು ಮ್ಯಾಂಗೋ ತೊಗೊಬಂದಿದ್ರು ನಮ್ಮ ಮಾವ. ಸೊ ಅದಕ್ಕೆ ನಾವು ಇವತ್ತು ಮ್ಯಾಂಗೋದಲ್ಲಿ ನನ್ನ ಮಗಳು ಒಬ್ಬಟ್ಟು ಮಾಡಿ ಅಮ್ಮ ಅಂತ ಅಂದ್ಲು. ಸೊ ಇವಾಗ ಒಬ್ಬಟ್ಟು ಮಾಡೋ ಅಷ್ಟು ಫ್ರೀ ಇಲ್ಲ. ಸೊ ಅದಕ್ಕೆ ಇವಾಗ ಬೇಗ ಆಗೋವಂಥದ್ದು ಮ್ಯಾಂಗೋ ಕಡುಬು, ಅದನ್ನು ಇವಾಗ ನಾನು ಮಾಡ್ತಾ ಇದ್ದೀನಿ. ಅಶ್ವಿನಿ ಚಾನಲಲ್ಲಿ ಮ್ಯಾಂಗೋ ಐಸ್ ಕ್ರೀಮು ಮತ್ತು ಮ್ಯಾಂಗೋ ಮಸ್ತಾನಿ, ಮ್ಯಾಂಗೋ ಕೇಸರಿ ಬಾತು ಎಲ್ಲ ನೋಡಿದ್ರಿ. ಸೊ ಇವತ್ತು ನಾನು ನನ್ನ ಚಾನಲಲ್ಲಿ ಆಶಾ ಅಡುಗೆ ಮನೆ ಚಾನಲಲ್ಲಿ ಮ್ಯಾಂಗೋ ಕಡುಬನ್ನು ಮಾಡ್ತಾ ಇದ್ದೀನಿ. ಮ್ಯಾಂಗೋ ಕಡುಬು ತುಂಬ ವೈರಲ್ ಆಗಿದೆ, ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ತುಂಬ ಓಡ್ತಾ ಇದೆ. ಏಕೆಂದರೆ ಸೀಸನ್ ಫ್ರೂಟ್ಸ್ ಅಲ್ವಾ. ಸೊ ಹಾಗಾಗಿ ಸೀಸನಲ್ಲಿ ಏನೇನು ಫ್ರೂಟ್ಸ್ ಇರುತ್ತೆ, ಏನೇನು ಫುಡ್ಡು ಟ್ರೆಂಡಿಂಗಲ್ಲಿರುತ್ತೆ ಅದನ್ನೆಲ್ಲ ಎಲ್ಲರೂ ಟ್ರೈ ಮಾಡ್ತಾರೆ. ಸೊ ಇವತ್ತು ನಾವು ಮ್ಯಾಂಗೋ, ನಮ್ಮ ಮನೇಲಿ ಮ್ಯಾಂಗೋ ಇರೋದ್ರಿಂದ ತುಂಬ ಚೆನ್ನಾಗೈತೆ ಹಣ್ಣು. ಬನ್ನಿ ನಾನು ಮ್ಯಾಂಗೋ ಕಡುಬನ್ನ ಮಾಡ್ತೀನಿ. ಮ್ಯಾಂಗೋ ಕಡುಬು ಮಾಡೋದಕ್ಕೆ ಏನೇನು ಐಟಮ್ಸ್ನ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ನಾನು ಇದೊಂದು ಫುಲ್ಲು ತೆಂಗಿನಕಾಯಿ, ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಅದೊಂದು ತೆಂಗಿನಕಾಯಿ ಪೂರ್ತಿ ಇದು ಒಂದು ಹೋಳಾಗಿದೆ ಅಷ್ಟೇ, ದಪ್ಪಕಾಯಿ. ಮತ್ತು ಅದೇ ಹೋಳಲ್ಲಿ ಒಂದು ಅರ್ಧ ಬೆಲ್ಲ ಇಟ್ಕೊಂಡಿದ್ದೀನಿ, ಅರ್ಧ ಹೋಳು ಬೆಲ್ಲ ಇಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪುಡಿ, ಮತ್ತು ಇದು ಅಕ್ಕಿ ಹಿಟ್ಟು, ಇದು ಮ್ಯಾಂಗೋ ತುಂಬ ಚೆನ್ನಾಗೈತೆ. ಇದು ಯಾವುದಿದು ಮಲ್ಲಿಕಾ ಅಂತೆ ನಮ್ಮ ಯಜಮಾನ್ರು ಹೇಳಿದ್ರೆ, ನಂಗೆ ಗೊತ್ತಿಲ್ಲ, ಹಣ್ಣು ಹೆಸರೆಲ್ಲ ಸರಿಗೆ ಗೊತ್ತಿಲ್ಲ, ತಿನ್ನೋದಷ್ಟೇ. ಇದು ತುಂಬ ಚೆನ್ನಾಗೈತೆ ಹಣ್ಣು, ನೋಡೋಣ. ಮತ್ತು ಬಾಳೆ ಎಲೆ ಬೇಕು, ಮತ್ತು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ನಾವು ಸ್ಟೀಮ್ ಮಾಡೋದ್ರಿಂದ ಇಡ್ಲಿ ಪಾತ್ರೆ ಐತೆ. ಇವಾಗ ಫಸ್ಟು ನಾನು ಮಾವಿನ ಹಣ್ಣೆಲ್ಲ ನೀಟಾಗಿ ವಾಶ್ ಮಾಡೋಣ. ಏಕೆಂದರೆ ಹಣ್ಣು ಮಾಡಬೇಕಾದ್ರೆ ನಾವಾದರೆ ಮನೆಗಳಲ್ಲಿ ನೀಟಾಗಿ ಮುಚ್ಚಿಟ್ಟು ಹಣ್ಣು ಮಾಡ್ತೀವಿ. ಬಟ್ ಅಂಗಡಿಗಳಲ್ಲೆಲ್ಲ ಇದಕ್ಕೆ ಹಣ್ಣಾಗಲಿ ಅಂತ ಪೌಡ್ರನ್ನು ಯೂಸ್ ಮಾಡಿರ್ತಾರೆ, ಮತ್ತು ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಹಂಗೆ ಯೂಸ್ ಮಾಡೋಕ್ಕಾಗಲ್ಲ, ನಾವು ಹಾಗೆ ಯೂಸ್ ಮಾಡಬಾರ್ದು. ಸೊ ಅದಕ್ಕೆ ಇವಾಗ ಇದನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡೋಣ. ವಾಶ್ ಮಾಡಿದ್ದೀನಿ. ಇವಾಗ ನೀಟಾಗೆ ಮಾವಿನ ಹಣ್ಣಲ್ಲಿರೋದ್ರಿಂದ ಇದನ್ನೆಲ್ಲ ತೆಗಿಯೋಣ ನೀಟಾಗಿ. ತೆಗೆಯೋದೇ ಲೇಟು. ಇದನ್ನು ತೆಗಿಯೋಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇವಾಗ ಮಾವಿನ ಹಣ್ಣನ್ನೆಲ್ಲ ನೀಟಾಗಿ ತೆಗ್ದಿದ್ದೀವಿ. ಇದರೊಳಗಡೆಗೆ ಒಂದು 5 ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಇದರಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡೋಣ. ಮಗನೆ ನೀಟಾಗಿ ರುಬ್ಬಿದ್ದೀನಿ. ಇದನ್ನು ಹೆಂಗಿದೆ, ಗಟ್ಟಿ ಏನಾಗಿಲ್ಲ, ಇದು ಹಿಟ್ಟು ರೆಡಿಯಾಗಿದೆ. ಇವಾಗ ನಾನು ಹೂರ್ಣಾಗೆ ರೆಡಿ ಮಾಡ್ತಾ ಇದ್ದೀನಿ. ಕಾಯಿ, ಬೆಲ್ಲ, ಏಲಕ್ಕಿ ಕಾಯಿ, ಒಂದು ಸ್ವಲ್ಪ ಗಸಗಸೆನ ಹಾಕ್ತಾಯಿದ್ದೀನಿ. ಗಸಗಸೆ ಮಧ್ಯ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತಲ್ಲ, ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಗಸಗಸೆನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾವಿನ ಹಣ್ಣಲ್ಲೂ ಸ್ವೀಟ್ ಇರುತ್ತೆ, ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಹೋಳು ಪೂರ್ತಿ, ಒಂದು ಫುಲ್ ಕಾಯಿ ತೊಗೊಂಡಿರೋದ್ರಿಂದ ನಾನು ಇದರಲ್ಲಿ ಅರ್ಧ ಬೆಲ್ಲ ತೊಗೊಂಡಿದ್ದೀನಿ.
ನೀಟಾಗಿ ಬೆಲ್ಲ ಎಲ್ಲ ಕರಗಿ ಇದಾವೆ ಹೂರ್ಣ ಆದರೆ ನೀಟಾಗಿ ಹಸಿದು ತೆಂಗಿನಕಾಯಿ ಇದೆಲ್ಲ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ. ಮತ್ತು ಏಲಕ್ಕಿ ಎಲ್ಲ ಒಂದೇ ಸಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಸಗಸೆ, ಇದು ನೀಟಾಗಿ ಹಾಕ್ತಾ ಇರಲಿ. ಅಷ್ಟರಲ್ಲಿ ನಾನು ಬೆಲ್ಲ ಕರಗಿ ಅದು ಕಾಯೆಲ್ಲ ಹಸಿ ಸ್ಮೆಲ್ ಹೋಗ್ತಾ ಇರಲಿ. ಅಷ್ಟರಲ್ಲಿ ನಾನು ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊತೀನಿ. ನೋಡಿ ಹೂರ್ಣ ಆಗ್ತಾ ಇದೆ. ನಾವು ಸ್ವಲ್ಪ ಬೆಲ್ಲನ ದಪ್ಪ ದಪ್ಪ ಹಾಕಿದ್ವಿ, ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕಿದ್ದೀರಿ. ಇಷ್ಟೊತ್ತಿಗೆಲ್ಲ ಕರಗಿರ್ತಾಯಿತ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೈತೆ. ಕಾಯ್ದು ಕೊಬ್ಬರಿ ಮಿಠಾಯಿ ಬರಲ್ವಾ, ಬರ್ಫಿ ಥರ, ಆ ಥರ. ನೋಡೋಣ ಟೇಸ್ಟು ತಿನ್ನೋಕ್ಕೆ ನಾವು ಕಾಯ್ತಾ ಇದ್ದೀವಿ ಟೇಸ್ಟ್. ಇವಾಗ ಕಾಯಿ ಮತ್ತು ಬೆಲ್ಲ ಗಸಗಸೆ ಎಲ್ಲ ನೀಟಾಗಿ ಹುರಿದು ಹೂರ್ಣ ಆಗಿದೆ. ಇದನ್ನೇ ನಾವು ಒಂದು ತಟ್ಟೆಗೆ ಅಥವಾ ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಇದನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ಕೊಬ್ಬರಿ ಬರ್ಫಿ ಆಗುತ್ತೆ. ಸೊ ಇದನ್ನು ನಾವು ಮಾವಿನ ಹಣ್ಣು ಹಿಟ್ಟಿಗೆ ಹಾಕಿ ಇವಾಗ ಇದನ್ನು ಕಾಯಿ ಕಡುಬು ಮಾವಿನ ಹಣ್ಣದು ಕಡುಬು ಮಾಡ್ತಾ ಇದ್ದೀವಿ. ಇವಾಗ ಹೂರ್ಣನೂ ರೆಡಿ ಇದೆ, ಹಿಟ್ಟು ರೆಡಿ ಇದೆ. ಬಾಳೆ ಎಲೆಗೆ ತುಪ್ಪ ಸವರಿ ಹಿಟ್ಟನ್ನು ಹಾಕಿ ಇವಾಗ ಹೂರ್ಣ ತುಂಬಿಟ್ಟು ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ನಮ್ಮದು ಮಾವಿನ ಹಣ್ಣಿನ ಕಡುಬು ರೆಡಿ ಆಗುತ್ತೆ. ನೋಡೋಣ. ಇವಾಗ ತುಂಬ ಪ್ರೋಸೆಸ್. ಇವಾಗ ಜಾಸ್ತಿ ಕೆಲಸ ಇದೆ. ಅಶ್ವಿನಿಗೆ ಕೆಲಸ ಕೊಡ್ತಿದ್ದೀನಿ ಇವಾಗ, ಅಲ್ವಾ ಅಶ್ವಿನಿ? ಮಾವಿನ ಹಣ್ಣೆಲ್ಲ ಬಿಡಿಸ್ಕೊಟ್ಟಿಲ್ವಾ ಅದಕ್ಕೆ ಕಟ್ ಮಾಡಿ? ಹೌದು, ಬಿಡಿಸ್ಕೊಟ್ಟಿದ್ವಿ ಅಶ್ವಿನಿ, ಇಲ್ಲ ಅಂತ ಹೇಳ್ಬಾರ್ದು. ಆಮೇಲೆ ಇಲ್ಲ ನಿಮ್ಮ ಮಗಾಗೆ ಚಿಕ್ಕ ಕಡುಬು, ಇದು ನಿನ್ನ ಮಗಾಗೆ ನೋಡಿಲ್ಲ, ನನ್ನ ಮಗಾಗೆ ದೊಡ್ಡಬೇಕು. ಸ್ವಲ್ಪ ತುಪ್ಪನ ಈಗ ಸವರ್ಬಿಟ್ಟು ಫಸ್ಟ್ ಎಲ್ಲ ಎಲೆಗಳಿಗೂ ಒಂದೇ ಸಲ ಸವರ್ತಾ ಇದ್ದೀನಿ ತುಪ್ಪನ. ಏಕೆಂದರೆ ಎಲೆ ಬಿಡಿಸಿದಾಗ ಅದು ನೀಟಾಗಿ ಬರಬೇಕಲ್ಲ. ಸೊ ಅದಕ್ಕೆ ತುಪ್ಪನ ಫಸ್ಟ್ ಸವರಿ ಇವಾಗ ಹಿಟ್ಟನ್ನು ಬಿಟ್ಟು ಮಾವಿನ ಹಣ್ಣು ತುಂಬ ಕರೆಕ್ಟಾಗಿ ಎಲೆನೆಲ್ಲ ಫಿಲ್ ಮಾಡಿ ಹೂರ್ಣನ ಮಧ್ಯಕ್ಕೆ ಸ್ವಲ್ಪನೇ ಹಾಕೋಣ. ಏಕೆಂದರೆ ಇದು ಸ್ವೀಟ್ ಅಲ್ವಾ. ಈ ಥರ ಫೋಲ್ಡ್ ಮಾಡಿ ಇಲ್ಲಿಟ್ಟರೆ ನಮ್ಮ ಹಲಸಿನಣ್ಣಲ್ಲೇ ಇದ್ದೀವಿ. ಮಾವಿನ ಹಣ್ಣು ಕಡುಬು ರೆಡಿ ಆಗುತ್ತೆ. ಇವಾಗ ನಾವು ಎಲ್ಲ ಎಲೆಗಳಿಗೂ ಹಿಟ್ಟನ್ನು ತುಂಬಿ ಹೂರ್ಣ ಹಾಕಿ ಇಡಬೇಕು. ತುಪ್ಪ ಸವರ್ತಾ ಇದ್ದಾರೆ. ಈಗ ಅದಕ್ಕೆ ಸ್ವಲ್ಪ ಹೂರ್ಣ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಅಷ್ಟೇ, ಸಿಂಪಲ್. ಇದನ್ನು ಹಾಕಿ ಈಗ ಮುಚ್ಚಿ ಇಲ್ಲಿ ತಂದು ಇಲ್ಲಿ ಬೇಯಕ್ಕಾಗ್ತದೆ. ಬೇಯಕ್ಕಿಟ್ರೆ ಎಲ್ಲ ಕಡುಬುಗಳನ್ನೂ ಕೂಡ ಹಾಕಿ ಇಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ಸ್ಟೀಮಲ್ಲಿ ಬೇಯಲಿ. ಇದನ್ನು ನಾನು ಮುಚ್ಚಿ 10 ನಿಮಿಷ ಬಿಟ್ಟು ನೋಡೋಣ ಕಡುಬು ಯಾವ ರೀತಿ ರೆಡಿಯಾಗಿರುತ್ತೆ ಅಂತ. ಬೆಂದಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೂಪರ್. ಹೆಂಗೈತೆ ಅಶ್ವಿನಿ ನಮ್ಮ ಕಡುಬು? ಸೂಪರ್ ಆಗಿದೆ. ಆರಬೇಕು. ಬಿಸಿ ಇದೆ. ಬಿಸಿ ಇದೆ. ವಾವ್, ಸಖತ್ತು. ಅಷ್ಟೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೂಪರ್. ಹಾಗೆ ಬಿಸಿ ಇದೆ. ಮಾವಿನ ಹಣ್ಣು ಫ್ಲೇವರು ಸಕ್ಕತ್ತಾಗಿದೆ. ತಿನ್ನು. ಸಿಹಿ ಕಡುಬು ರೆಡಿಯಾಗಿದೆ. ನಾನು ಮಾಡಿದ ಮ್ಯಾಂಗೋ ಕಡುಬು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಕಾಣಿಸ್ತಾ ಇದೆ ಪ್ಲೇಟು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಲ್ಲ?